ಚುನಾವಣಾ ಸಮಿತಿ ಸಭೆ ಇತ್ತು. ಕಾರಣಾಂತರದಿಂದ ಮುಂದೋಗಿದೆ. ಹೀಗಾಗಿ ನಾನು ಡೆಲ್ಲಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ದೇನೆ. ನಾಳೆ ಇಲ್ಲೇ ಇದು ಮುಂದಿನ ಕೆಲಸಗಳಿಗೆ ನೋಡ್ತೇನೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಯಶಸ್ವಿ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಪಟ್ಟಿ ಬಿಡುಗಡೆಗೂ ಮುನ್ನ ಹಲವಾರು ಗೊಂದಲಗಳು ಹಾವೇರಿ ವಿಚಾರ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗೋ ಮುಂಚೆನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅದು ಸ್ವಾಭಾವಿಕವಾಗಿ ಒಂದ್ಸರಿ ಪಟ್ಟಿ ಬಿಡುಗಡೆ ಆದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಪಕ್ಷದಿಂದ ನಮ್ಮ ಉದ್ದೇಶ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು ಅಂತಿರೋದ್ರಿಂದ ಯಾರು ಅದರ ವಿರುದ್ಧ ಒಂದು ಶಬ್ದ ಮಾತಾಡೋದಿಲ್ಲ. ಅದಕ್ಕೂ ಒಂದು ಇದೊಂದು ಬೇಸರ ಪಡಿಸ್ತಾರೆ. ಎಲ್ಲವನ್ನ ಸರಿ ಮಾಡ್ಕೊಂಡು ಮುಂದೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕಂತ ಬಹಳ ಒತ್ತಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಡೆಲ್ಲಿಯಲ್ಲಿ ಇನ್ನೊಮ್ಮೆ ನಾವು ಪ್ರಯತ್ನ ಮಾಡ್ತೀನಿ. ನೋಡೋಣ, ಅಂತಿಮ ತೀರ್ಮಾನ ತಗೊಳ್ತು. ಡೆಲ್ಲಿ ಇರ್ತಾನೆ. ಅದರಿಂದ ಪ್ರಯತ್ನ ಈಗಲೂ ಮುಂದುವರೆದಿದೆ. ಮತ್ತೆ ಮುಂದುವರಿಸಿ ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ನಾವು ಮುಂದುವರಿಸಿ. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಸಾಧ್ಯತೆಗಳಿದೆ. ನೋಡೋಣ ಏನಾಗುತ್ತೆ ಅಂತ. ನಾವೆಲ್ಲ ತೀರ್ಮಾನ ಚುನಾವಣಾ ಸಮಿತಿಯವರು ಏನಾಗುತ್ತೆ ಕಾದ್ ನೋಡೋಣ. ಧನ್ಯವಾದ.